ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ ದಿನ ಇಂದಿಗೂ ನನ್ನ ಕಣ್ಣ ಮುಂದೆ ಹಸಿರಾಗಿದೆ. ನನ್ನ ಸೊಸೆ ಶಾಂತವಾಗಿ ಹೇಳಿದಳು, ಎಂತಹ ಸುಂದರವಾದ ಮನೆ. ನನ್ನ ತಂದೆ ತಾಯಿ ಮತ್ತು ಅಕ್ಕ ಇಲ್ಲಿ ವಾಸಿಸಲು ಬರುತ್ತಾರೆ. ನನ್ನ ಕೈಯಲ್ಲಿ ಚಹಾದ ಕಪ್ಪಿತ್ತು ಮತ್ತು ಎದುರಿಗೆ ನನ್ನ ಸೊಸೆ ಕುಳಿತಿದ್ದಳು. ಅವಳು ಅದೆಷ್ಟು ಶಾಂತವಾಗಿ ಮಾತನಾಡುತ್ತಿದ್ದಳೆಂದರೆ ಯಾವುದೋ ಸಣ್ಣ ಪುಟ್ಟ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದಾಳೆ ಅನ್ನಿಸುತ್ತಿತ್ತು. ಅವಳು ಒಂದು ಬಾರಿಯೂ ನನ್ನ ಕಣ್ಣುಗಳನ್ನು ನೋಡಲಿಲ್ಲ. ಬರೀ ತನ್ನ ಬೆರಳುಗಳಿಂದ ಸೆರಗಿನ ಅಂಚನ್ನು ಸವರಿದಳು ಮತ್ತು ಹೇಳಿದಳು, ಅಮ್ಮ, ನಿಮ್ಮ ಮನೆ ಬಹಳ ಸುಂದರವಾಗಿದೆ. ನಾನು ಯೋಚಿಸಿದ್ದೇನೆ, ಮಮ್ಮಿ ಪಪ್ಪ ಮೇಲಿನ ಅಂತಸ್ತಿನಲ್ಲಿ ಇರಲಿ, ಡಾಲಿ ದೀದಿ ಮತ್ತು ಅವರ ಮಕ್ಕಳು ಕೆಳಗಿನ ಮಹಡಿಯಲ್ಲಿ ಇರಲಿ. ನೀವಂತೂ ಎಲ್ಲರನ್ನು ಸ್ವಾಗತಿಸುತ್ತೀರಲ್ಲವೇ? ಇದು ನಿಮ್ಮ ಕರ್ತವ್ಯ ಕೂಡ ಹೌದು. ಅವಳ ಸಹಜ ಮಾತುಗಳನ್ನು ಕೇಳುತ್ತಿದ್ದಂತೆ ನನ್ನ ಕೈಗಳು ನಿಂತವು. ಕೈಲಿದ್ದ ಚಹಾದ ಕಪ್ ಟೇಬಲ್ ಮೇಲೆಯೇ ಉಳಿಯಿತು. ನಾನು ಅವಳನ್ನು ದಿಟ್ಟಿಸಿ ನೋಡಿದೆ. ಆಗ ಅವಳು ನನ್ನ ಕಡೆ ನೋಡಿದಳು. ಕೋಣೆಯಲ್ಲಿ ಹಠಾತ್ತನೆ ಮೌನ ಆವರಿಸಿತು. ಅದು ಮರಳಿ ಪಡೆಯಲಾಗದ ಮಾತುಗಳನ್ನು ಹೇಳಿದ ನಂತರ ಉಂಟಾಗುವ ಶೂನ್ಯತೆ. ಒಬ್ಬರ ಹಕ್ಕನ್ನು ಇನ್ನೊಬ್ಬರು ಆಕ್ರಮಿಸಿದಾಗ ಹುಟ್ಟುವ ಕಟು ಸತ್ಯದ ಮೌನವದು. ನಾನು ನಿಧಾನವಾಗಿ ಎದ್ದೆ. ನನ್ನ ಮುಖದಲ್ಲಿ ಯಾವುದೇ ಸಿಟ್ಟು ಅಥವಾ ಆಕ್ರೋಶವಿರಲಿಲ್ಲ. ನಾನು ಶಾಂತವಾಗಿ ಅವಳಿಗೆ ಒಂದೇ ಒಂದು ಪ್ರಶ್ನೆ ಕೇಳಿದೆ. ಮೊದಲು ಈ ವಿಷಯವನ್ನು ತಿಳಿಸು. ಈ ಮನೆಯ ಕಾಗದ ಪತ್ರಗಳು ಯಾರ ಹೆಸರಿನಲ್ಲಿವೆ? ತಕ್ಷಣ ಇಡೀ ಕೋಣೆ ಮತ್ತೆ ನಿಶ್ಶಬ್ದದಲ್ಲಿ ಮುಳುಗಿತು. ಈ ಕತೆ ಕೇವಲ ಇಟ್ಟಿಗೆ ಮಣ್ಣಿನ ಮನೆಯದ್ದಲ್ಲ. ಇದು ರಕ್ತ, ಬೆವರು ಮತ್ತು ಅಚಲವಾದ ನಂಬಿಕೆಯಿಂದ ನಿರ್ಮಿಸಿದ ಒಂದು ಸುಂದರವಾದ ಕನಸಿನ ಮನೆಯ ಕಥೆಯಾಗಿದೆ. ಒಂದು ಕಾಲವಿತ್ತು, ನನ್ನ ಕೈಗಳು ವಿಶ್ರಾಂತಿ ಎಂಬ ಪದವನ್ನೇ ಮರೆತು ಬಿಟ್ಟಿದ್ದವು. ದಿನಕ್ಕೆ 16 ಗಂಟೆಗಳ ಕಾಲ ಸತತವಾಗಿ ಹೊಲಿಗೆ ಯಂತ್ರದ ಚಕ್ರದೊಂದಿಗೆ ನನ್ನ ಬದುಕು ಉರುಳುತ್ತಿತ್ತು. ಸಾಲದ ಸುಳಿಗೆ ಸಿಲುಕಿದಾಗ ಕುಗ್ಗದೆ ಮೈಮೇಲಿದ್ದ ಒಡವೆಗಳನ್ನು ಒಂದೊಂದಾಗಿ ಮಾರಿ ಆ ಋಣವನ್ನು ತೀರಿಸಿದ ಕೈಗಳಿವು. ಅದೆಷ್ಟು ಕಷ್ಟ ಬಂದರೂ ಯಾರ ಮುಂದೆಯೂ ಕೈಚಾಚದ ಆ ಸ್ವಾಭಿಮಾನವೇ ಇಂದು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಬರೇಲಿ ಉತ್ತರ ಪ್ರದೇಶದ ಸಿವಿಲ್ ಲೈನ್ ಹತ್ತಿರ ಒಂದು ಸಣ್ಣ ಗಲ್ಲಿಯಲ್ಲಿ ನನ್ನ ಅಂಗಡಿ ಇತ್ತು. ಗಿರಿಜಾ ಬೂಟಿಕ್. 17 ವರ್ಷಗಳಿಂದ ಸೀರೆಗಳ ಕಸೂತಿ ಕೆಲಸ, ವಧುವಿನ ಉಡುಪು, ಬ್ಲೌಸ್ ಹೊಲೆಯುವುದು ನನ್ನ ಕೆಲಸವಾಗಿತ್ತು. 4 ಮಹಿಳೆಯರು ನನ್ನ ಜೊತೆ ಕೆಲಸ ಮಾಡುತ್ತಿದ್ದರು. ಒಂದು ದಿನವೂ ತಪ್ಪದೆ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ನಾನು ಅಂಗಡಿ ತೆರೆಯುತ್ತೇನೆ. ಸಂಜೆ 7 ಗಂಟೆಗೆ ಬಂದ್ ಮಾಡುತ್ತೇನೆ. ಈ ಅಂಗಡಿ ನನ್ನ ಗುರುತಾಗಿದೆ, ನನ್ನ ಹೊಟ್ಟೆಪಾಡಾಗಿದೆ ಮತ್ತು ನನ್ನ 2 ಅಂತಸ್ತಿನ ಮನೆ ಗಲ್ಲಿಯ ಪಕ್ಕದಲ್ಲಿದೆ. ಪ್ರಮೋದ್ ಹೋದಾಗ ಸೂರಜ್ಗೆ 10 ವರ್ಷ ವಯಸ್ಸು. ಪ್ರಮೋದ್ನ ಸಾವು ಅಚಾನಕವಾಗಿತ್ತು. ಬೆಳಿಗ್ಗೆ ಎದ್ದರು, ಚಹಾ ಕುಡಿದರು, ಆಮೇಲೆ ಮತ್ತೆ ಏಳಲೇ ಇಲ್ಲ. ಆ ಬೆಳಗಿನ ನಂತರ ನನ್ನ ಪ್ರಪಂಚ ತಲೆ ಕೆಳಗಾಯಿತು ಮತ್ತು ಅದು ಇಂದಿನವರೆಗೂ ಬದಲಾಗಲೇ ಇಲ್ಲ. ಮನೆ ಅರ್ಧ ನಿರ್ಮಾಣವಾಗಿತ್ತು. ಸಾಲ ಬಾಕಿ ಇತ್ತು. ಬ್ಯಾಂಕ್ನಿಂದ ನೋಟಿಸ್ ಬರಲಾರಂಭಿಸಿದವು. ನನ್ನ ಅತ್ತೆ ಮೊದಲೇ ಅನಾರೋಗ್ಯದಲ್ಲಿದ್ದರು. ಸೂರಜ್ ಸ್ಕೂಲ್ಗೆ ಹೋಗುತ್ತಿದ್ದ ಮತ್ತು ನನ್ನ ಹತ್ತಿರ ಇದ್ದದ್ದು ಒಂದು ಹೊಲಿಗೆ ಮಷಿನ್, 2 ಕೈಗಳು ಮತ್ತು ಒಂದು ಹಠ. ಅದು ಬಹುಶಃ ಯಾರಿಗೆ ಬದುಕಲೇಬೇಕಾದ ಅನಿವಾರ್ಯತೆ ಇರುತ್ತದೋ ಅಂತಹ ಪ್ರತಿ ಹೆಣ್ಣಿನಲ್ಲಿ ಇರುತ್ತದೆ. ಏಕೆಂದರೆ ಅಳಲು ಸಮಯವಿರುವುದಿಲ್ಲ. ನಾನು ಅಂಗಡಿ ತೆರೆದೆ. ಒಬ್ಬಂಟಿ ಹೆಣ್ಣು ಏನು ಮಾಡಲು ಸಾಧ್ಯ ಎಂದು ಪಕ್ಕದ ಮನೆಯ ಹೆಂಗಸರು ಹೇಳುತ್ತಿದ್ದರು. ನಾನು ಕೇಳಿಸಿಕೊಂಡೆ, ನಕ್ಕೆ ಮತ್ತು ಕೆಲಸಕ್ಕೆ ಹೊರಟೆ. 12 ವರ್ಷಗಳಲ್ಲಿ ನಾನು ಪ್ರಮೋದ್ ಮಾಡಿದ ಸಾಲವನ್ನು ತೀರಿಸಿದೆ. ಮನೆಯ ಕಾಗದ ಪತ್ರಗಳು ನನ್ನ ಹೆಸರಿಗೆ ಆದವು. ಪ್ರಾಪರ್ಟಿ ಟ್ಯಾಕ್ಸ್ ನನ್ನ ಹೆಸರಿನಿಂದ ಕಟ್ಟಿದೆ. ವಿದ್ಯುತ್ ಬಿಲ್, ನೀರಿನ ಬಿಲ್ ಎಲ್ಲವೂ ನನ್ನ ಹೆಸರಿಗೆ. ನಾನು ಸೂರಜ್ಗೆ ಇಂಜಿನಿಯರಿಂಗ್ ಓದಿಸಿದೆ. ಲಕ್ನೋದಲ್ಲಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ನಾನು ಅವನ ಜೊತೆ ಪ್ರತಿ ಭಾನುವಾರ ಮಾತನಾಡುತ್ತಿದ್ದೆ. ಅವನು ನನ್ನ ದನಿ ಕೇಳಿ, ಮಮ್ಮಿ, ನೀವು ಬಹಳ ಸುಸ್ತಾದಂತೆ ಕಾಣುತ್ತಿದ್ದೀರಿ ಎಂದು ಆಗಾಗ ಹೇಳುತ್ತಿದ್ದನು. ಅರೆ ಇಲ್ಲ, ಅಂಗಡಿಯಲ್ಲಿ ಸ್ವಲ್ಪ ಹೆಚ್ಚು ಕೆಲಸವಿತ್ತು ಎಂದು ನಾನು ಹೇಳುತ್ತಿದ್ದೆ. ಅಮ್ಮಂದಿರು ಯಾವಾಗಲೂ ಹೀಗೆಯೇ ಸುಳ್ಳು ಹೇಳುತ್ತಾರೆ, ಏಕೆಂದರೆ ಮಗುವಿನ ನಿದ್ದೆ ಕೆಡಿಸಬಾರದಲ್ಲವೇ? ಕಳೆದ ವರ್ಷ ಸೂರಜ್ನ ಮದುವೆಯಾಯಿತು. ರೇಣುಕಾ ಕಾನ್ಪುರದ ಹರಿಪ್ರಸಾದ್ ಅವರ ಮಗಳು. ಮದುವೆ ಸರಳವಾಗಿತ್ತು. ನಾನು ಕ್ಯಾಟರಿಂಗ್ ಆಗಿ 2 ಬಂಗಾರದ ಬಳೆಗಳನ್ನು ಮಾರಿದೆ. ಯಾರಿಗೂ ತಿಳಿಸಲಿಲ್ಲ. ಏಕೆ ತಿಳಿಸಲಿ? ಇದು ನನ್ನ ಮಗನ ಮದುವೆಯಾಗಿತ್ತು. ನನ್ನ ಹತ್ತಿರ ಇರುವುದನ್ನೇ ನಾನು ನೀಡಿದೆ. ರೇಣುಕಾ ಮೊದಲ ಬಾರಿಗೆ ಮನೆಯ ಒಳಗೆ ಬಂದಾಗ ನಾನು ಅವಳಿಗೆ ಮನೆಯ ಮೂಲೆ ಮೂಲೆಯನ್ನು ತೋರಿಸಿದೆ. ಅವಳ ಕೋಣೆ, ಅಡುಗೆ ಮನೆ, ಮನೆಯ ಒಂದೊಂದು ಮೂಲೆಯನ್ನು ತೋರಿಸಿ ನಾನು ಹೇಳಿದ್ದೆ, ಈ ಮನೆ ಇನ್ನು ಮುಂದೆ ನಿನ್ನದು ಕೂಡ ಎಂದೆ. ಇದು ನನ್ನ ತಪ್ಪಾಗಿರಲಿಲ್ಲ. ಇದು ನನ್ನ ಸ್ವಭಾವವಾಗಿತ್ತು. ಆದರೆ ಅವಳು ಆ ವಾಕ್ಯವನ್ನು ಯಾವ ರೀತಿ ಕೇಳಿಸಿಕೊಂಡಳು ಎಂಬುದು ನನಗೆ ಆಮೇಲೆ ಅರ್ಥವಾಯಿತು. ಮೊದಲು ಕೆಲವು ವಾರಗಳು ಎಲ್ಲವೂ ಚೆನ್ನಾಗಿತ್ತು. ರೇಣುಕಾ ಜಾಗರೂಕಳಾಗಿದ್ದಳು, ಸುಸಂಸ್ಕೃತಳಾಗಿದ್ದಳು. ನಾನು ಕೂಡ ಅವಳಿಗೆ ಸಮಯ ನೀಡಲು ಬಯಸಿದ್ದೆ. ಹೊಸ ಹುಡುಗಿ, ಹೊಸ ಮನೆ, ತನ್ನದೇ ರೀತಿಯಲ್ಲಿ ಅಳವಡಿಸಿಕೊಳ್ಳುತ್ತಾಳೆ ಅಂದುಕೊಂಡೆ.
ಆದರೆ ಆನಂತರ ಒಂದು ದಿನ ಒಂದು ಘಟನೆ ನಡೆಯಿತು. ಅದು ನನ್ನನ್ನು ತಡೆದು ನಿಲ್ಲಿಸಿತು. ನಾನು ಸಂಜೆ ಅಂಗಡಿಯಿಂದ ಮರಳಿದಾಗ ಸುಸ್ತಾಗಿದ್ದೆ. ಒಂದು ಮದುವೆ ಮನೆಯಲ್ಲಿ ಬಟ್ಟೆ ಹೊಲಿಯುವ ಕೆಲಸವಿತ್ತು. ಅವಸರವಿತ್ತು. ನಾನು ನೇರವಾಗಿ ಒಳಗಡೆ ಹೋದೆ ಮತ್ತು ರೇಣುಕಾ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದಳು. ಅವಳು ತಕ್ಷಣವೇ ಫೋನ್ ತಿರುಗಿಸಿದಳು. ಆದರೆ ನನ್ನ ಕಿವಿಗಳು ಕೇಳಿಸಿಕೊಂಡಿದ್ದವು. 2 ಅಂತಸ್ತು. ಹೌದು, ಅವರಂತೂ ಇರುತ್ತಾರೆ. ಆದರೆ ರೇಣುಕಾ ಆನಂತರ ನಗುತ್ತಾ ಹೇಳಿದಳು, ಅಮ್ಮ, ಅಕ್ಕನ ಫೋನ್ ಆಗಿತ್ತು. ನಾನು ಏನನ್ನೂ ಹೇಳಲಿಲ್ಲ. ಚಹಾ ಮಾಡಿದೆ, ಕುಡಿದೆ ಮತ್ತು ಮಲಗಿದೆ. 3 ದಿನದ ನಂತರ ಆ ಮೀಟಿಂಗ್ ನಡೆಯಿತು. ಸೂರಜ್ ಪಕ್ಕದ ಕೋಣೆಯಲ್ಲಿದ್ದನು. ರೇಣುಕಾ ಚಹಾ ನೀಡಿದಳು. ಎಲ್ಲವೂ ಸಾಮಾನ್ಯವಾಗಿತ್ತು. ಅವಳು ಹೇಳಿದಳು, ಅಮ್ಮ, ನಿಮ್ಮ ಮನೆ ಬಹಳ ಸುಂದರವಾಗಿದೆ. ನಾನು ಯೋಚಿಸಿದ್ದೇನೆ, ಮಮ್ಮಿ ಪಪ್ಪ ಮೇಲಿನ ಅಂತಸ್ತಿನಲ್ಲಿರಲಿ, ಡಾಲಿ ದೀದಿ ಮತ್ತು ಅವರ ಮಕ್ಕಳು ಕೆಳಗೆ ಇರುತ್ತಾರೆ. ನೀವಂತೂ ಎಲ್ಲರನ್ನು ಸ್ವಾಗತಿಸುತ್ತೀರಲ್ಲವೇ? ಇದು ನಿಮ್ಮ ಕರ್ತವ್ಯ ಕೂಡ. ನಾನು ಅವಳನ್ನು ದಿಟ್ಟಿಸಿ ನೋಡಿದೆ. ಅವಳು ನನ್ನನ್ನೇ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಕಿಂಚಿತ್ತೂ ಸಂಕೋಚವಿರಲಿಲ್ಲ. ಯಾವುದೇ ಹಿಂಜರಿಕೆ ಇರಲಿಲ್ಲ. ಹೇಗೆಂದರೆ ಅವಳು ಮೊದಲೇ ನಿರ್ಧರಿಸಲ್ಪಟ್ಟಿರುವ ಮಾತನ್ನು ಹೇಳುತ್ತಿರುವಂತೆ ಹೇಳುತ್ತಿದ್ದಳು. ನನ್ನ ಕೈ ಬೆರಳುಗಳು ತಣ್ಣಗಾದವು. ನಾನು ಎದ್ದೆ. ಶಾಂತವಾಗಿ ಹೇಳಿದೆ, ಮೊದಲು ಇದನ್ನು ತಿಳಿಸು. ಈ ಮನೆಯ ಕಾಗದ ಪತ್ರಗಳು ಯಾರ ಹೆಸರಿನಲ್ಲಿವೆ? ರೇಣುಕಾ ನಕ್ಕಳು. ಆ ನಗು ಹೇಗಿತ್ತೆಂದರೆ ನನಗೆ ಏನೂ ಅರ್ಥವಾಗುವುದಿಲ್ಲ ಎನ್ನುವಂತೆ ಇತ್ತು. ಅರೇ ಅಮ್ಮ, ನೀವು ಕೂಡ ಜೋಕ್ ಮಾಡುತ್ತೀರಿ. ಈ ಕಾಗದ ಪತ್ರಗಳ ಮಾತು ಏಕೆ? ಇದಂತೂ ಕುಟುಂಬದಲ್ವೇ ಅಂದಳು. ಸೂರಜ್ ಕೋಣೆಗೆ ಬಂದಿದ್ದನು. ಅವನು ನನ್ನ ಕಡೆ ನೋಡಿದನು ಮತ್ತು ರೇಣುಕಾಳ ಕಡೆಗೂ ನೋಡಿದನು. ನಾನು ಏನನ್ನೂ ಹೇಳಲಿಲ್ಲ. ನಾನು ಮರಳಿ ಅಡುಗೆ ಮನೆಗೆ ಹೋದೆ. ಆದರೆ ನನ್ನೊಳಗೆ ಒಂದು ಬದಲಾವಣೆಯಾಗಿತ್ತು. ನನ್ನೊಳಗಿನ ಮೌನ ದೌರ್ಬಲ್ಯವಾಗಿರಲಿಲ್ಲ. ಅದು ಒಂದು ನಿರ್ಧಾರದ ಆರಂಭವಾಗಿತ್ತು. ಈಗ 2 ವಾರಗಳ ನಂತರ ಏನಾಯಿತೋ ಅದನ್ನು ನೀವು ಕೇಳಲೇಬೇಕು. ಕಾನ್ಪುರದಿಂದ ತಿಳಿಸದೆಯ ಸಾಮಾನುಗಳ ಜೊತೆ ಹರಿಪ್ರಸಾದ್ ಅವರು ಬರೇಲಿಗೆ ಬಂದರು. ಕಾಂಚನ ಅತ್ತಿಗೆ ಕೂಡ ಜೊತೆಗಿದ್ದರು. ಅವರು ನೇರವಾಗಿ ಮೇಲಿನ ಅಂತಸ್ತಿಗೆ ಹೋದರು. ಹೇಗೆಂದರೆ ಎಲ್ಲಿಗೆ ಹೋಗಬೇಕೆಂದು ಅವರಿಗೆ ಮೊದಲೇ ತಿಳಿದಂತಿತ್ತು. ನಾನು ಅಂಗಡಿಯಿಂದ ಮರಳಿದಾಗ ಮನೆಯಲ್ಲಿ 4 ಅಪರಿಚಿತರಿದ್ದರು. ಹರಿಪ್ರಸಾದ್, ಕಾಂಚನ ಮತ್ತು ಅವರ ಸಾಮಾನು. ಹರಿಪ್ರಸಾದ್ ಒಬ್ಬ ಎಂತಹ ಮನುಷ್ಯನಾಗಿದ್ದನೆಂದರೆ ಅವರ ದನಿಯಲ್ಲಿ ಯಾವಾಗಲೂ ಒಂದು ದರ್ಪವಿರುತ್ತದೆ. ಅವರು ನನ್ನನ್ನು ನೋಡಿ ಹೇಳಿದರು, ಅಕ್ಕ ಅವರೇ, ಮನೆ ಬಹಳ ಚೆನ್ನಾಗಿದೆ. ಅವರು ಹೇಳಿದ್ದು ಹೇಗಿತ್ತೆಂದರೆ ಯಾವುದೋ ಅಂಗಡಿಯನ್ನು ಪರಿಶೀಲನೆ ಮಾಡುತ್ತಿರುವಂತೆ ಇತ್ತು. ನಾನು ಕೇಳಿದೆ, ಎಲ್ಲಿಯವರೆಗೆ ಇರಬೇಕೆಂದುಕೊಂಡಿದ್ದೀರಿ? ಹರಿಪ್ರಸಾದ್ರಂತೆಯೇ ಉತ್ತರ ನೀಡಿದರು. ಅರೆ, ಕುಟುಂಬವಲ್ಲವೇ? ಯಾವಾಗ ಮತ್ತು ಎಂದಿನಿಂದ ಎಂಬ ಮಾತು ಏಕೆ? ರೇಣುಕಾ ಅಡುಗೆ ಮನೆಯಲ್ಲಿದ್ದಳು. ಸೂರಜ್ ಆಫೀಸ್ನಲ್ಲಿದ್ದನು. ಅಂದು ರಾತ್ರಿ ನನಗೆ ನಿದ್ದೆ ಬರಲೇ ಇಲ್ಲ. ನಾನು ಚಾವಣಿಯ ಮೇಲೆ ನಿಂತಿದ್ದೆ ಮತ್ತು ಯೋಚಿಸುತ್ತಿದ್ದೆ, ಇದು ಅದೇ ಮನೆಯೇ? ಇದನ್ನು ಕಟ್ಟಲು ನಾನು ಸತತವಾಗಿ 12 ವರ್ಷಗಳ ಕಾಲ ದುಡಿದೇನೆ. ಇದು ಅದೇ ಚಾವಣಿಯೇ? ಇದರ ಕೆಳಗೆ ನಾನು ಸೂರಜ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದೇನೆಯೇ? ಇಂತಹ ಒಂದು ದಿನವನ್ನು ನೋಡಲು ನಾನು ಇಷ್ಟೆಲ್ಲ ಕಷ್ಟಪಟ್ಟೆನೆ? ಹೀಗೆ ನಾನು ಯೋಚಿಸುತ್ತಲೇ ಇದ್ದೆ. ಮಾರನೇ ದಿನ ಡಾಲಿ ಬಂದಳು. ಅವಳು ಬಂದ 1 ವಾರದ ನಂತರ 7 ವರ್ಷದ ಮಗ, 4 ವರ್ಷದ ಮಗಳು ಮತ್ತು 2 ದೊಡ್ಡ ಬ್ಯಾಗ್ಗಳು. ಅವಳು ಕೆಳಗಿನ ಭಾಗದಲ್ಲಿ ಬಂದು ಕುಳಿತಳು. ಹೇಗೆಂದರೆ ಅವಳು ಯಾವುದೋ ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡುತ್ತಿರುವಂತೆ. ಈಗ ನನ್ನದೇ ಮನೆಯಲ್ಲಿ ನನಗಾಗಿ ಬರೀ ಒಂದು ಕೋಣೆ ಉಳಿದಿತ್ತು. ಅದು ನನ್ನ ಬೆಡ್ರೂಮ್. ಮತ್ತು ಅಡುಗೆ ಮನೆಯಲ್ಲಿ ಪ್ರತಿಯೊಬ್ಬರಿಗಾಗಿ ಅಡುಗೆ ಸಿದ್ಧವಾಗುತ್ತಿತ್ತು. ಮೆಲ್ಲಗೆ ಒಂದು ವಿಚಿತ್ರವಾದ ದಿನಚರಿ ನಿರ್ಮಾಣವಾಯಿತು. ಹರಿಪ್ರಸಾದ್ ನಾಷ್ಟಾದ ಬೇಡಿಕೆ ಇಡುತ್ತಿದ್ದರು. ಡಾಲಿಯ ಮಕ್ಕಳು ಇಡೀ ಮನೆಯಲ್ಲಿ ಓಡಾಡುತ್ತಿದ್ದರು. ಕಾಂಚನ ಮಧ್ಯಾಹ್ನ ಟಿವಿ ನೋಡುತ್ತಿದ್ದಳು. ರೇಣುಕಾ ನಗುತ್ತಲೇ ಇರುತ್ತಿದ್ದಳು. ಮತ್ತು ನನ್ನ ಮಗ ಸೂರಜ್ ಮೆಲ್ಲನೆ ನನ್ನಿಂದ ದೂರವಾದನು. ಒಂದು ಸಂಜೆ ಸೂರಜ್ ಹೇಳಿದನು, ಮಮ್ಮಿ, ನೀವು ಬಹಳ ಸಣ್ಣ ಮಾತಿಗೆ ದೊಡ್ಡ ಇಶ್ಯೂ ಮಾಡುತ್ತೀರಿ. ನಾನು ಅವನನ್ನು ನೋಡಿದೆ. ಇವನು ನನ್ನ ಮಗನಾಗಿದ್ದನೆ. ಅವನು 10 ವರ್ಷದವನಿದ್ದಾಗ ನಾನು ಬಿಸಿಲಿನಲ್ಲಿ ನಡೆದು ಅವನನ್ನು ಸ್ಕೂಲ್ಗೆ ಕಳುಹಿಸಿದ್ದೆ. ಅವನ ಫೀಸ್ಗಾಗಿ ನಾನು ರಾತ್ರಿ ಹೆಚ್ಚಿನ ಕೆಲಸ ಮಾಡಿದೆ. ಅವನ ಪ್ರತಿ ಪರೀಕ್ಷೆ ಇದ್ದಾಗಲೂ ನಾನು ಪ್ರಾರ್ಥನೆ ಮಾಡಿದ್ದೆ. ಅವನು ಈಗ ನನ್ನನ್ನು ಇಶ್ಯೂ ಎನ್ನುತ್ತಿದ್ದನು. ನನ್ನ ಹೆಜ್ಜೆಗಳು ಅಲ್ಲೇ ನಿಂತವು. ನನ್ನ ಕಣ್ಣುಗಳು ಅವನ ಮುಖದ ಮೇಲೆ ನೆಟ್ಟವು. ನಾನು ಯಾವುದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತೋ ಅದು ನನಗೆ ನಂತರ ಅರ್ಥವಾಯಿತು. ಅಂದರೆ ನೀವು ಜನ್ಮ ನೀಡಿದವರು ಕೂಡ ನಿಮಗೆ ಶತ್ರುವಾಗಬಲ್ಲರು, ಅಥವಾ ಯಾವುದೋ ರೀತಿಯಲ್ಲಿ ನಿಮಗೆ ಕಾಟ ಕೊಡಬಹುದು, ಅಥವಾ ನಿಮ್ಮನ್ನು ಮರೆತು ಬಿಡಬಹುದು. ಅಂದು ರಾತ್ರಿ ನಾನು ತುಂಬ ಅತ್ತೆ. ಆದರೆ ಬೆಳಗ್ಗೆ ಎದ್ದೆ, ಅಂಗಡಿಗೆ ಹೋದೆ, ಕೆಲಸ ಮಾಡಿದೆ. ಈಗ ರೇಣುಕಾ ಮುಂದಿನ ಹೆಜ್ಜೆ ಇಡುತ್ತಿದ್ದಳು. ಅವಳು ಸೂರಜ್ಗೆ ರಾತ್ರಿ ಹೇಳಿದಳು, ನಿಮ್ಮ ಅಮ್ಮ ಬಹಳ ಸ್ವಾರ್ಥಿಯಾಗಿದ್ದಾರೆ. ಕಾಗದ ಪತ್ರಗಳ ಮಾತನಾಡುತ್ತಾರೆ. ಹೇಗೆಂದರೆ ನಾವು ಕುಟುಂಬದವರಲ್ಲ, ಬಾಡಿಗೆದಾರರು ಎನ್ನುವಂತೆ. ಹರಿಪ್ರಸಾದ್ ಸೂರಜ್ಗೆ ತಿಳಿ ಹೇಳುತ್ತಿದ್ದರು, ಮಗನೇ, ನಿಮ್ಮ ಅಮ್ಮನಿಗೆ ವಯಸ್ಸಾಗಿದೆ. ಅವರನ್ನು ನಾವು ಸಂಭಾಳಿಸಿಕೊಳ್ಳುತ್ತೇವೆ.
ನೀನು ಚಿಂತೆ ಮಾಡಬೇಡ ಎನ್ನುತ್ತಿದ್ದರು. ನನ್ನ ಬಗ್ಗೆ ನನ್ನದೇ ಮನೆಯಲ್ಲಿ ಈ ಮಾತುಗಳು ಕೇಳಿಸುತ್ತಿದ್ದವು ಮತ್ತು ನನಗೆ ವಿಷಯ ತಿಳಿದಿತ್ತು. ನಾನು ಮಹಿಳಾ ಹೆಲ್ಪ್ಲೈನ್ಗೆ ಹೋದೆ. ಕೌನ್ಸಿಲರ್ ಕೇಳಿಸಿಕೊಂಡು ಹೇಳಿದರು, ರಾಜಿ ಮಾಡಿಕೊಳ್ಳಿ, ಕುಟುಂಬವಲ್ವೇ ಎಂದರು. ಗಲ್ಲಿಯ ಒಬ್ಬರು ಹಿರಿಯರನ್ನು ಭೇಟಿಯಾದೆ. ಅವರು ಪಂಚಾಯಿತಿಯ ಮುಖಂಡರಾಗಿದ್ದರು. ಅವರು ಕೇಳಿಸಿಕೊಂಡು ಹೇಳಿದರು, ಸಹೋದರಿ, ಕೂಡು ಕುಟುಂಬದಲ್ಲಿ ಸ್ವಲ್ಪ ನೀಡುವಿಕೆ ತೆಗೆದುಕೊಳ್ಳುವಿಕೆ ಇರುತ್ತದೆ ಎಂದರು. 2 ಜಾಗಗಳಲ್ಲಿ ನನಗೆ ಹೀಗೆ ಅನ್ನಿಸಿತು. ಏನೆಂದರೆ ಎಲ್ಲಿಯವರೆಗೆ ಕೈಯಲ್ಲಿ ಕಾಗದ ಪತ್ರಗಳು ಇರುವುದಿಲ್ಲವೋ ಅಲ್ಲಿಯವರೆಗೆ ಒಬ್ಬಳು ಒಬ್ಬಂಟಿ ವಿಧವೆ ಹೆಣ್ಣಿನ ಮಾತು ಕೇಳುವವರು ಯಾರೂ ಇರುವುದಿಲ್ಲ. ಆನಂತರ ಹರಿಪ್ರಸಾದ್ ಇನ್ನೊಂದು ಕೆಲಸ ಮಾಡಿದರು. ಅದು ನನಗೆ ಇನ್ನೊಂದು ಪೆಟ್ಟು ನೀಡಿತು. ಅವರೊಬ್ಬ ವಕೀಲ ಗೆಳೆಯನ ಮೂಲಕ ಒಂದು ಪತ್ರ ಕಳುಹಿಸಿದರು. ಪತ್ರ ಔಪಚಾರಿಕವಾಗಿತ್ತು. ಯಾವುದೇ ಕಾನೂನು ನೋಟಿಸ್ ಇರಲಿಲ್ಲ. ಆದರೆ ಪೂರ್ತಿ ಸ್ಪಷ್ಟವಾಗಿತ್ತು. ಅದರಲ್ಲಿ ಬರೆಯಲಾಗಿತ್ತು, ನಾನು ಒಬ್ಬಳು ವಿಧವೆ ಮತ್ತು ನನ್ನ ಏಕೈಕ ವಾರಸುದಾರ ಸೂರಜ್. ಅಂದ ಮೇಲೆ ಮನೆಯನ್ನು ಸೂರಜ್ ಹೆಸರಿಗೆ ಮಾಡುವುದು ಸೂಕ್ತ ಮತ್ತು ಪಾರಂಪರಿಕವಾಗಿರುತ್ತದೆ. ಇದರಿಂದ ಕುಟುಂಬದಲ್ಲಿ ಸೌಹಾರ್ದತೆ ಇರುತ್ತದೆ. ನಾನು ಆ ಪತ್ರವನ್ನು 3 ಬಾರಿ ಓದಿದೆ. 3ನೇ ಬಾರಿ ಓದಿದಾಗ ನಾನು ಬಹಳ ಹೊತ್ತು ಪೂರ್ತಿ ಸ್ಥಿರವಾಗಿ ಕುಳಿತಿದ್ದೆ. ಆಮೇಲೆ ನಾನು ಆ ಪತ್ರವನ್ನು ಒಂದು ಲಕೋಟೆಯಲ್ಲಿ ಇರಿಸಿ ಎತ್ತಿಟ್ಟೆ. ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ಹರಿಪ್ರಸಾದ್ ಮತ್ತು ಅವರ ಕುಟುಂಬ ಬಂದ 3 ವಾರದ ನಂತರ ನಾನು ಒಂದು ಸಂಜೆ ನೇರವಾಗಿ ಅಂಗಡಿ ಬಂದ್ ಮಾಡಿ ಮಹಿಳಾ ಅಧಿಕಾರಿ ವಿಧಿ ಸಹಾಯ ಕೇಂದ್ರಕ್ಕೆ ಭೇಟಿ ನೀಡಿದೆ. ಅದು ಮಹಿಳೆಯರಿಗೆ ಉಚಿತ ಕಾನೂನು ಸಲಹೆ ನೀಡುತ್ತದೆ. ಇದನ್ನು ನನಗೆ ನನ್ನ ಗೆಳತಿ ಪುಷ್ಪ ತಿಳಿಸಿದ್ದಳು. ಗಿರಿಜಾ, ಒಂದು ಬಾರಿ ಅಲ್ಲಿ ಹೋಗಿ ನೋಡು ಎಂದಿದ್ದಳು. ನಾನು ಹೋದೆ ಮತ್ತು ಅಲ್ಲಿ ಅಡ್ವೊಕೇಟ್ ದೇವೇಂದ್ರ ಪಾಲ್ ಸಿಕ್ಕಿದರು. ಅವರ ಮೇಜಿನ ಮೇಲೆ ಕಾಗದಗಳ ಬೆಟ್ಟವೇ ಇತ್ತು. ಅವರು ನನಗೆ ಕುಳಿತುಕೊಳ್ಳಲು ಹೇಳಿದರು. ನಾನು ಕುಳಿತು ಯಾವುದೇ ಅಡೆತಡೆ ಇಲ್ಲದೆ ಮೊದಲಿನಿಂದ ಕೊನೆಯವರೆಗೆ ಎಲ್ಲವನ್ನೂ ತಿಳಿಸಿದೆ. ನಾನು ಸುಮ್ಮನಾದಾಗ ಅವರು ಕನ್ನಡಕ ತೆಗೆದರು. ಒಂದು ಕ್ಷಣ ಯೋಚಿಸಿದರು. ಆಮೇಲೆ ಕೇಳಿದರು, ಕಾಗದ ಪತ್ರಗಳು ನಿಮ್ಮ ಹೆಸರಿನಲ್ಲಿವೆಯೇ? ನಾನು ಹೇಳಿದೆ, ಹೌದು. ಸಾಲದ ಕಂತುಗಳು ನಿಮ್ಮ ಹೆಸರಿನಿಂದಲೇ ಹೋಗಿದ್ದಲ್ಲವೇ? ಹೌದು, 12 ವರ್ಷದಿಂದ. ಪ್ರಾಪರ್ಟಿ ಟ್ಯಾಕ್ಸ್ ನನ್ನ ಹೆಸರಿನಿಂದ ಹೋಗಿದೆ. ಅವರು ಇನ್ನೊಂದು ಕ್ಷಣ ತೆಗೆದುಕೊಂಡರು. ಆಮೇಲೆ ಹೇಳಿದರು, ಹಾಗಾದರೆ ಯಾವ ವಿಷಯಕ್ಕೆ ಭಯ? ಈ ವಾಕ್ಯ ನನಗೆ ಧೈರ್ಯ ನೀಡಿತು. ಇದು ಬಹುಶಃ ನನಗೆ ಬಹಳ ಮೊದಲೇ ಸಿಗಬೇಕಿತ್ತು. ಆ ದಿನದ ನಂತರ ನಾನು 3 ವಾರಗಳವರೆಗೆ ಮನೆಯಲ್ಲಿ ಸಾಮಾನ್ಯವಾಗಿದ್ದೆ. ಪ್ರತಿದಿನ ಏಳುತ್ತಿದ್ದೆ, ಚಹಾ ಮಾಡುತ್ತಿದ್ದೆ, ಅಂಗಡಿಗೆ ಹೋಗುತ್ತಿದ್ದೆ, ಸಂಜೆ ಮರಳುತ್ತಿದ್ದೆ. ಹರಿಪ್ರಸಾದ್ರಿಗೆ ಉತ್ತರ ನೀಡುತ್ತಿರಲಿಲ್ಲ. ರೇಣುಕಾಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ, ನಗುತ್ತಿದ್ದೆ, ಸೂರಜ್ನ ಫೋನ್ ಎತ್ತುತ್ತಿದ್ದೆ. ಆದರೆ ಆ 3 ವಾರಗಳಲ್ಲಿ ಅಡ್ವೊಕೇಟ್ ದೇವೇಂದ್ರ ಪಾಲ್ ಜೊತೆ ಸೇರಿ ನನ್ನ ಹೆಸರಿನಿಂದ ನೀಡಲಾದ ಮನೆಯ ಪ್ರತಿಯೊಂದು ಕಂತಿನ ರಶೀದಿ ಒಟ್ಟುಗೂಡಿಸಿದೆ. ಮೂಲ ವಿಕ್ರಯ ಪತ್ರ, ನಿರ್ಮಾಣ ಪೂರ್ಣಗೊಂಡ ಪ್ರಮಾಣ ಪತ್ರ, ಪ್ರಾಪರ್ಟಿ ಟ್ಯಾಕ್ಸ್ನ 12 ವರ್ಷದ ರಶೀದಿಗಳು, ವಿದ್ಯುತ್ ಮತ್ತು ಜಲ ಮಂಡಳಿಯ ಕನೆಕ್ಷನ್ಗಳು, ಇವೆಲ್ಲವನ್ನು ನಾನು ಒಟ್ಟುಗೂಡಿಸಿದೆ. ಇದೆಲ್ಲವೂ ನನ್ನ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆಯಲ್ಲಿದ್ದವು. ಪ್ರಮೋದ್ ಹೋದಾಗಿನಿಂದ ನಾನು ಪ್ರತಿ ಕಾಗದವನ್ನು ಸಂಭಾಳಿಸಿ ಇರಿಸಿದ್ದೆ. ಇದು ಕೆಲಸಕ್ಕೆ ಬರುತ್ತದೆ ಎಂದು ಯೋಚಿಸಿರಲಿಲ್ಲ. ಆದರೆ ಬಹುಶಃ ನನ್ನ ಮನಸ್ಸಿಗೆ ಇದು ಎಲ್ಲೋ ತಿಳಿದಿತ್ತು. ಅಡ್ವೊಕೇಟ್ ಪಾಲ್ ಜಿಲ್ಲಾ ಕಲೆಕ್ಟರ್ ಆಫೀಸ್ನಲ್ಲಿ ಅನಧಿಕೃತವಾಗಿ ಮನೆ ಕಬಳಿಸಿರುವ ಬಗ್ಗೆ ಒಂದು ಲಿಖಿತ ದೂರನ್ನು ದಾಖಲು ಮಾಡಿಸಿದರು. ಅವರು ನ್ಯಾಯಾಲಯದಲ್ಲಿ ಒಂದು ಇಂಜೆಕ್ಷನ್ ಕೂಡ ಸಲ್ಲಿಸಿದರು. ಮತ್ತು ಒಂದು ದಿನ ಬೆಳಿಗ್ಗೆ ಹರಿಪ್ರಸಾದ್ ಕಾನ್ಪುರದಿಂದ ಒಬ್ಬ ಕಾಂಟ್ರಾಕ್ಟರ್ನನ್ನು ಕರೆಸಿದ್ದರು. ಮೇಲಿನ ಅಂತಸ್ತಿನ ಕೆಲವು ಗೋಡೆಗಳನ್ನು ಒಡೆದು ಹಾಕಿ ನವೀಕರಣ ಮಾಡಿಸಬೇಕಿತ್ತು. ಆ ಕಾಂಟ್ರಾಕ್ಟರ್ ತನ್ನ 2 ನೌಕರರ ಜೊತೆ ಬಂದು ಮುಖ್ಯ ಬಾಗಿಲಿನ ಕಡೆ ನಡೆದ. ಬಾಗಿಲಿನ ಮೇಲೆ ಒಂದು ಕಾಗದ ಹಚ್ಚಲಾಗಿತ್ತು. ಅಡ್ವೊಕೇಟ್ ಪಾಲ್ ಅವರ ಸಹಿ ಮತ್ತು ನ್ಯಾಯಾಲಯದ ಮುದ್ರೆ ಇತ್ತು ಮತ್ತು ಅದರಲ್ಲಿ ಏನಿದೆ ಎಂದು ಅದು ಕಾಗದಗಳಿಗೆ ತಿಳಿದಿತ್ತು. ಅದನ್ನು ಹಣ ಮತ್ತು ದರ್ಪದಿಂದ ಕೊಳ್ಳಲು ಸಾಧ್ಯವಿಲ್ಲ. ಕಾಂಟ್ರಾಕ್ಟರ್ ನಿಂತು ಕಾಗದವನ್ನು ಓದಿ ಹಿಂತಿರುಗಿ ಹೊರಟು ಹೋದ. ಹರಿಪ್ರಸಾದ್ ಆ ಕಾಗದ ನೋಡಿದರು. ಮೊದಲ ಬಾರಿಗೆ ಅವರ ಅಹಂಕಾರ ತಣ್ಣಗಾಯಿತು. ಅಂದು ನಾನು ಅಂಗಡಿಯಲ್ಲಿದ್ದೆ. ಪುಷ್ಪಾಳ ಫೋನ್ ಬಂದಿತು. ಗಿರಿಜಾ, ಕಾಂಟ್ರಾಕ್ಟರ್ ಮರಳಿ ಹೊರಟು ಹೋದ. ಹರಿಪ್ರಸಾದ್ ಅವರು ಕಾಗದ ಹಿಡಿದುಕೊಂಡು ಹೊರಗೆ ನಿಂತಿದ್ದಾರೆ. ಸರಿ ಎಂದು ನಾನು ಫೋನ್ ಇರಿಸಿದೆ. ಒಂದು ದೀರ್ಘ ಉಸಿರು ತೆಗೆದುಕೊಂಡೆ ಮತ್ತು ಕೆಲಸ ಮುಂದುವರೆಸಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ದಾಖಲೆಗಳನ್ನು ಎದುರುಗಿಡಲಾಯಿತು. ಈ ಮನೆ ಗಿರಿಜಾ ಅವರದ್ದು ಎಂದು ಪ್ರತಿ ಕಾಗದವು ಅದೇ ಸತ್ಯ ಹೇಳಿತು. ಪ್ರತಿ ಕಂತನ್ನು ಅವರೇ ತೀರಿಸಿದ್ದಾರೆ. ಪ್ರತಿ ಟ್ಯಾಕ್ಸ್ ಅವರೇ ಕಟ್ಟಿದ್ದಾರೆ. ಪೂರ್ತಿ ಮನೆಯನ್ನು ಅವರೇ ಕಟ್ಟಿಸಿದ್ದಾರೆ. ನ್ಯಾಯಾಧೀಶರು ಕೇಳಿಸಿಕೊಂಡರು. ದಾಖಲೆಗಳನ್ನು ಪರಿಶೀಲಿಸಿ ನೋಡಿದರು ಮತ್ತು ಆನಂತರ ಒಂದು ಆದೇಶ ಬಂದಿತು. ಅದನ್ನು ಹರಿಪ್ರಸಾದ್, ಕಾಂಚನ, ಡಾಲಿ ಯಾರೂ ಯೋಚಿಸಿರಲಿಲ್ಲ. ಅದು 14 ದಿನಗಳ ಒಳಗಡೆ ಆಸ್ತಿಯನ್ನು ಖಾಲಿ ಮಾಡುವ ಆದೇಶವಾಗಿತ್ತು. ಒಬ್ಬ ತಾಯಿ ತನ್ನ ಮಗನ ಕುಟುಂಬದ ವಿರುದ್ಧ ಕೋರ್ಟ್ಗೆ ಹೋಗಬೇಕಿತ್ತು. ಈ ಕತೆ ಇಲ್ಲಿಗೆ ಮುಕ್ತಾಯವಾಗಲಿಲ್ಲ. ಹರಿಪ್ರಸಾದ್ ಅವರು ಅಂತಿಮ ದಾಳ ಹೂಡಿದರು. ಆದೇಶ ಬಂದ 2 ದಿನದ ನಂತರ ಸೂರಜ್ ಬರೇಲಿಗೆ ಬಂದ.
ಅವನ ಜೊತೆ ಹರಿಪ್ರಸಾದ್ ಇದ್ದರು. ಇಬ್ಬರು ನೇರವಾಗಿ ನನ್ನ ಕೋಣೆಗೆ ಬಂದರು. ಸೂರಜ್ನ ಕಣ್ಣುಗಳು ಕೆಂಪಾಗಿದ್ದವು. ಬಹುಶಃ ಹತ್ತಿರಬಹುದು, ಅಥವಾ ಬಹುಶಃ ರಾತ್ರಿಯಿಡೀ ಮಲಗಿರಲಿಲ್ಲ ಎನಿಸುತ್ತದೆ. ಅವನು ನನ್ನ ಎದುರು ಕುಳಿತನು. ಮಮ್ಮಿ, ಈ ಕೇಸ್ ವಾಪಸ್ ತಗೊಳ್ಳಿ. ಕುಟುಂಬದ ಗೌರವದ ಪ್ರಶ್ನೆಯಾಗಿದೆ. ನಾನು ನನ್ನ ಮಗನನ್ನು ನೋಡಿದೆ. ನನ್ನ ಎದೆಯಲ್ಲಿ ಏನೋ ಒಂದು ರೀತಿಯ ಸಂಕಟವಾದಂತಾಯಿತು. ಆದರೆ ನಾನು ಅದನ್ನು ತೋರಿಸಿಕೊಳ್ಳಲಿಲ್ಲ. ನಾನು ಹೇಳಿದೆ, ಸೂರಜ್, ನಾನು ನಿನಗೆ ಈ ಮನೆ, ಓದು, ಈ ಸಂಬಂಧ ಎಲ್ಲವನ್ನೂ ನೀಡಿದೆ, ಏಕೆಂದರೆ ನಾನು ನಿನ್ನ ತಾಯಿ. ಆದರೆ ಮಗನೇ, ಈ ಮನೆ ನನ್ನ ಇಡೀ ಜೀವನದ ಪರಿಶ್ರಮವಾಗಿದೆ. ಯಾವುದನ್ನು ನಾನು ನನ್ನ ಕೈಗಳಿಂದ ನಿರ್ಮಿಸಿದ್ದೇನೋ ಅದನ್ನು ನಾನು ಯಾರೋ ಹೇಳಿದರೆಂದು ಬಿಟ್ಟುಕೊಡುವುದಿಲ್ಲ. ಸೂರಜ್ನ ಕಣ್ಣಿನಲ್ಲಿ ನೀರು ಜಿನುಗಿತು. ಹರಿಪ್ರಸಾದ್ ಇನ್ನೊಂದು ಬಾರಿ ಪ್ರಯತ್ನಪಟ್ಟರು. ಅಕ್ಕ, ಮಾತನಾಡೋಣ. ನಾನು ಅವರನ್ನು ನೋಡಿದೆ ಮತ್ತು ಹೇಳಿದೆ, ಯಾವ ಮಾತು ನಡೆಯಬೇಕಿತ್ತೋ ಅದು ನ್ಯಾಯಾಲಯದಲ್ಲಿ ನಡೆದು ಹೋಗಿದೆ. ಅವರು ಹೊರಟು ಹೋದರು. 14 ದಿನಗಳ ನಂತರ ಮನೆ ಖಾಲಿಯಾಯಿತು. ರೇಣುಕಾ ಜೊತೆ ಡಾಲಿ, ಅವರ ಮಕ್ಕಳು ಕಾಮಿನಿ, ಹರಿಪ್ರಸಾದ್ ಎಲ್ಲರೂ ಕಾನ್ಪುರಕ್ಕೆ ಮರಳಿದರು. ಸೂರಜ್ ಲಕ್ನೋಗೆ ಹೊರಟು ಹೋದನು. ಆ ಮನೆ ಮತ್ತೆ ನನ್ನದಾಯಿತು. ಆ ದಿನ ರಾತ್ರಿ ನಾನು ಅಡುಗೆ ಮನೆಯಲ್ಲಿ ಕುಳಿತೆ ಮತ್ತು ಬಹಳ ಹೊತ್ತಿನವರೆಗೆ ಏನನ್ನೂ ಮಾಡಲಿಲ್ಲ. ಬರೀ ಕುಳಿತಿದ್ದೆ. ಕೋಣೆಯಲ್ಲಿ ಹಳೆಯ ಕರ್ಪೂರದ ಪರಿಮಳವಿತ್ತು. ಪ್ರಮೋದ್ ನೆನಪಾದರು. ಅವರು ಹೇಳುತ್ತಿದ್ದರು, ಗಿರಿಜಾ, ನೀನು ಬಹಳ ಬಲಿಷ್ಠವಾಗಿದ್ದೀಯಾ ಎಂದು. ನಾನು ಹೇಳಿದ್ದೆ, ಅನಿವಾರ್ಯತೆ ಮತ್ತು ಬಲಿಷ್ಠತೆಯ ಮಧ್ಯೆ ವ್ಯತ್ಯಾಸವೇ ಇರುವುದಿಲ್ಲ ಎಂದು. ಅಂದು ರಾತ್ರಿ ನನಗೆ ಅನ್ನಿಸಿತು, ಬಹುಶಃ ಇರುತ್ತದೆ ಎಂದು. ತಿಂಗಳ ನಂತರ ಸೂರಜ್ನ ಫೋನ್ ಬಂತು. ಮಂಗಳವಾರ ಬೆಳಗಿನ ಸಮಯವಾಗಿತ್ತು. ನಾನು ಅಂಗಡಿ ತೆರೆಯುತ್ತಿದ್ದೆ. ಅವನು ಹೇಳಿದನು, ಮಮ್ಮಿ ಹೇಗಿದ್ದೀರಿ? ನಾನು ಹೇಳಿದೆ, ಆರಾಮಾಗಿದ್ದೇನೆ. ನೀನು ಹೇಗಿದ್ದೀಯಾ? ಬಹಳ ಹೊತ್ತಿನವರೆಗೆ 2 ಕಡೆಯಿಂದ ಮೌನ. ಮತ್ತು ಆಮೇಲೆ ಅವನು ಹೇಳಿದನು, ಮಮ್ಮಿ, ನನ್ನನ್ನು ಕ್ಷಮಿಸಿ. ನಾನು ಒಂದು ದೀರ್ಘ ಉಸಿರು ತೆಗೆದುಕೊಂಡೆ ಮತ್ತು ಹೇಳಿದೆ, ಮಗನೇ, ಕ್ಷಮೆ ಕೇಳುವ ಅಗತ್ಯವೇನಿಲ್ಲ. ಇದನ್ನು ನೆನಪಿಡು. ಅಂದರೆ ಯಾರು ನಿನಗೆ ಎಲ್ಲವನ್ನು ನೀಡಿದ್ದರೋ ಅವರು ಎಂದೂ ನಿನ್ನ ಶತ್ರುವಾಗಿರಲಿಲ್ಲ. ಫೋನ್ ಇರಿಸಿದೆ. ಕಣ್ಣುಗಳು ತುಂಬಿದ್ದವು, ಆದರೆ ಕೈಗಳು ಸ್ಥಿರವಾಗಿದ್ದವು. ನಾನು ಅಂಗಡಿಯ ಒಳಗಡೆ ಹೋದೆ. ಬಟ್ಟೆ ಎತ್ತಿಕೊಂಡೆ. ಕೆಲಸ ಪ್ರಾರಂಭಿಸಿದೆ. ಮತ್ತು ಇಂದು ಪುಷ್ಪ ಬಂದಳು. ಚಹಾ ತಗೊಂಡು ಕುಳಿತು ಹೇಳಿದಳು, ಗಿರಿಜಾ, ನೀನು ಸರಿಯಿದ್ದೀಯಲ್ಲವೇ? ನಾನು ಅವಳ ಕಡೆ ನೋಡಿದೆ, ನಕ್ಕೆ ಮತ್ತು ಹೇಳಿದೆ, ಯಾವುದು ನನಗೆ ಸೇರಬೇಕಿತ್ತೋ ಈಗ ಅದು ನನ್ನದಾಗಿ ಉಳಿದಿದೆ. ಯಾರು ನನ್ನಲ್ಲಿ ತನ್ನ ನೆಲೆಯನ್ನು ಹುಡುಕಿದ್ದನೋ ಅವನು ಸ್ವತಃ ನೆಲೆಯನ್ನು ಕಳೆದುಕೊಂಡನು. ಪುಷ್ಪ ಸುಮ್ಮನಾದಳು ಮತ್ತು ಚಹಾ ಹೀರತೊಡಗಿದಳು. ವೀಕ್ಷಕರೇ, ಗಿರಿಜಾ ಮಾಡಿದ್ದು ಸರಿಯೇ? ಒಬ್ಬಳು ತಾಯಿ ತನ್ನ ಮಗನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿರುವುದು ಸರಿಯೇ ಅಥವಾ ತಪ್ಪೇ? ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.